ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಒಂದು ಸೈಕಲ್ ಕೂಡ ತೊಗೊಳಕ್ ಆಗ್ತಿರ್ಲಿಲ್ಲ, ಅಂತದ್ರಲ್ಲಿ ಇವಾಗ ಒಂದು ZX 6R ತಗೊಂಡಿದ್ದೀನಿ. ಐ ವಿಶ್ ನಾವು ಅಮ್ಮನ ನಮ್ಮ ಜೊತೆ ಇದ್ರೆ ತುಂಬಾನೇ ಖುಷಿ ಇರ್ತಿತ್ತು. ಡೆಲಿವರಿ ಬಾಯ್ ನೋಡ್ಬಿಟ್ಟು ವ್ಲಾಗಿಂಗ್ ಅಂತ ತಂತವ್ರೆ. ಹೈ ಆಂಟಿ ಹೈ ಫೋಟೋ ಬೈಕ್ ಜೊತೆ ಇದ್ರೆ ಸಾಕು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಇವತ್ತೇನಪ್ಪ ವಿಷಯ ಅಂತಂದ್ರೆ, ನಾನು ಪ್ರತಿ ಸಲ ಯಾವುದೇ ಒಂದು ಹೊಸ ವಸ್ತು ತಗೊಂಡಾಗ ಅಥವಾ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅಪ್ಪ ಅಮ್ಮ ಆಶೀರ್ವಾದ ತಗೊಳ್ತೀನಿ. ಸೊ ನೀವು ನನ್ನ ಡೆಲಿವರಿ ವ್ಲಾಗ್ ಅಲ್ಲಿ ನೋಡಿದ್ದೀರಾ, ನಮ್ ಡ್ಯಾಡಿ ನನ್ನ ಜೊತೆನೇ ಇದ್ರು. ಸೊ ಸುಮಾರು ಜನ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದೀರಾ, ನಮ್ ಡ್ಯಾಡಿ ಹೇಗೆ ಸಪೋರ್ಟ್ ಮಾಡ್ತಿದ್ರು, ಹೇಗೆ ಅವ್ರು ಎಕ್ಸೈಟಿಂಗ್ ಆಗಿದ್ರು, ಹೇಗೆ ಎಷ್ಟು ಖುಷಿ ಪಟ್ರು ಅಂತ ಬಿಟ್ಟು ನೀವೇ ನೋಡಿದೀರಾ. ಸೊ ಹಾಗೇನೆ ಐ ವಿಶ್ ನಾವು ಅಮ್ಮನ ನಮ್ ಜೊತೆ ಇದ್ರೆ ತುಂಬಾನೇ ಖುಷಿ ಇರ್ತಿತ್ತು. ಯಾಕಂದ್ರೆ ತುಂಬಾ ಖುಷಿ ಪಟ್ಟಿರೋರು ಗೈಸ್. ನಾನು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಒಂದು ಸೈಕಲ್ ಕೂಡ ತೊಗೊಳಕ್ ಆಗ್ತಿರ್ಲಿಲ್ಲ, ಅಂತದ್ರಲ್ಲಿ ಇವಾಗ ಒಂದು ZX 6R ತಗೊಂಡಿದ್ದೀನಿ ಅಂತಂದ್ರೆ ಈ ಲೆವೆಲ್ ಅಲ್ಲಿ ನಮ್ಮ ನಮ್ ಜೊತೆ ಇದ್ದಿದ್ರೆ ತುಂಬಾನೇ ಖುಷಿ ಪಡ್ತಿದ್ರು ನನ್ನನ್ನು ನೋಡಿ, ಈ ಒಂದು ಅಕಾಂಪ್ಲಿಷ್ಮೆಂಟ್ ನ ನೋಡಿ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಅದೃಷ್ಟ ಇಲ್ಲ. ಸುಮಾರು ಜನ ಮುಂಚೆಯಿಂದ ಯಾರು ನನ್ನ ಫಾಲೋ ಮಾಡ್ತಿದಾರೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಏನಂತ ಅಂದ್ರೆ, ನಾನು ಲಾಸ್ಟ್ ಟೈಮ್ KTM 390 ಅಡ್ವೆಂಚರ್ ತಗೊಂಡಾಗ್ಲೂ ಊರಲ್ಲಿ ಹೋಗಿ ನಮ್ಮ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡಿಸ್ಕೊಂಡು, ಅಲ್ಲಿ ನಮ್ಮ ಮಮ್ಮಿದು ಬೃಂದಾವನ ಇದೆ, ಸೊ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಬಂದಿದ್ದೆ. ಬಟ್ ಈ ಗಾಡಿ ತಗೊಂಡಾದ್ಮೇಲೆ ಹೋಗಿಲ್ಲ ಇನ್ನು. ಸೊ ಇವತ್ತು ಊರಲ್ಲಿ ಜಾತ್ರೆ ಬೇರೆ ನಡೀತಾ ಇದೆ, ರಜಾ ಇರಲಿಲ್ಲ ಆಫೀಸ್ಗೆ. ಬಟ್ ಎನಿವೆ ಅಮ್ಮ ಹತ್ರ ಹೋಗಿ ಪೂಜೆ ಮಾಡಿಸ್ಬೇಕಾಗಿತ್ತಲ್ಲ, ಅದಕ್ಕೆ ಇವಾಗ ರಜಾ ಹಾಕೊಂಡೆ. ಸ್ವಲ್ಪ ಮೀಟಿಂಗ್ಸ್ ಎಲ್ಲ ಇತ್ತು, ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡಿ ಇವಾಗ ರಜಾ ಹಾಕೊಂಡು ಇವಾಗ ಊರಿಗೆ ಹೋಗ್ತಾ ಇದೀನಿ. ಸೊ ಜಾತ್ರೆನೂ ಅಟೆಂಡ್ ಮಾಡ್ದಂಗ ಆಗುತ್ತೆ, ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು, ಜೊತೆಗೆ ನಮ್ಮಮ್ಮ ಆಶೀರ್ವಾದ ತಗೊಂಡ್ ಬಂದಾಗೂ ಆಗುತ್ತೆ. ಸೊ ಬಿಸಿಲು ಬೇರೆ ಬೇಜಾನ್ ಜಾಸ್ತಿ ಆಗ್ತದೆ. ಸೊ ಫಸ್ಟ್ ಇಲ್ಲಿಂದ ಹೊರಡೋಣ, ಒಂದು ಶಾರ್ಟ್ ರೈಡ್ ತರ ಇರುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹೋಪ್ ಯು ಗೈಸ್ ವಿಲ್ ಲೈಕ್ ಇಟ್. ಅಂಡ್ ನಮ್ಮ ಚಾನಲ್ ಯಾರು ಹೊಸಬ್ರು ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗೈಸ್. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಾ ಇದೀರಾ. ಆಲ್ಮೋಸ್ಟ್ ನಂದು ಲಾಸ್ಟ್ 2-3 ವಿಡಿಯೋಸ್ಗೆಲ್ಲ ತುಂಬಾ ಕ್ರೇಜಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಇದೇ ತರನೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವಾಗ ಹೊರಡೋಣ, ಲೆಟ್ಸ್ ಗೋ. ಓಕೆ. ಯಪ್ಪ ಬಿಸಿಲು ಏನು ಗುರು ಇಷ್ಟೊಂದಿದೆ. ಗಾಡಿನೆಲ್ಲನೂ ಬೆಳಿಗ್ಗೆ ಎಲ್ಲ ಒರೆಸಿದೆ ನೀಟಾಗಿ, ಎಲ್ಲನೂ ಇವೆಂಟಿಂದ ಬಂದಲ್ಲ. ಆ್ಯಕ್ಚುಲಿ ವಾಶಿಗೆ ಬಿಟ್ಟಿಲ್ಲ, ಊರಿಂದ ಬಂದಮೇಲೆ ಒಂದ್ಸಲ ನೀಟಾಗಿ ವಾಶಿಗೆ ಬಿಡಬೇಕು. ಈ ಬಿಸಿಲಲ್ಲಿ ಗಾಡಿನ ವಾರ್ಮ್ ಅಪ್ ಮಾಡಬೇಕು. ಓಕೆ, ಗಾಡಿ ವಾರ್ಮ್ ಅಪ್ ಆಗ್ತಾಯಿದೆ. ಆಮೇಲೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ಐಡ್ಲಿಂಗು ಆ್ಯಕ್ಚುಲಿ 2ನಲ್ಲಿದೆ, ಬಟ್ ಯೂಸರ್ ಬುಕ್ ಮ್ಯಾನ್ಯುವಲ್ನಲ್ಲಿ ಒಂದು 1.3 ಅಂದರೆ 1300 1400 RPM ವರ್ಗೂ ಇರಬೇಕು ಅಂತ ಇತ್ತು. ಸೊ ಆಮೇಲೆ ಇದು Insta360 ಒಂದು ಮೌಂಟ್ ಮಾಡಿದ್ದೀನಿ. ಸೊ ಇದೇ ಫಸ್ಟ್ ಟೈಮ್ ಮೌಂಟ್ ಮಾಡ್ತಾ ಇರೋದು, ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲೂ ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೇಕಲ್ಲ. ಅಲ್ಲಿ ನೋಡಿ ಅವರು ಡೆಲಿವರಿ ಬಾಯ್ ನೋಡ್ಬಿಟ್ಟು ವ್ಲಾಗಿಂಗ್ ಅಂತ ತಂತವ್ರೆ. ಹೈ ರೇಂಜ್ ಒಂದು ನೋಡ್ಕೊಳ್ಳೋಣ, ಫ್ಯೂಯಲ್ ಅಪ್ ಮಾಡಿಸ್ಬೇಕು. ಇನ್ನೊಂದು 3 ಪಾಯಿಂಟ್ ಇದೆ, ಸೊ ನೋ ಪ್ರಾಬ್ಲಮ್. ಬಾಯ್. ಥ್ಯಾಂಕ್ ಯು. ಏನೋ ಗೊತ್ತಿಲ್ಲ ಗುರು, ಈ ಗಾಡಿ ಮೇಲೆ ಕುತ್ಕೊಂಡು ಒಂದ್ಸಲ ಹಿಂಗೆ ರೌಂಡ್ ಹೋಗ್ಬಿಟ್ಟು ಬಂದ್ರೆ ಏನೋ ಒಂಥರ ಖುಷಿ. ಸೊ ಫಸ್ಟ್ ಟೈಮ್ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ. ಏನಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಅದನ್ನ ಬಿಟ್ರೆ ನೋ ಪ್ರಾಬ್ಲಮ್. ಆಮೇಲೆ ನಾನು ಗೋಪುರ ಆ್ಯಂಗಲ್ ಎಲ್ಲ ಕರೆಕ್ಟಾಗಿದೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ಯೂಶ್ವಲಿ ನಾನು ಅಡ್ವೆಂಚರ್ಗೆ ಆ್ಯಂಗಲ್ ಇಟ್ಕೊಂಡು ಇದರಲ್ಲಿ ಪ್ರಾಪರಾಗಿ ಏನೂ ಗೊತ್ತಿಲ್ಲ. ಲಾಸ್ಟ್ ವಾಗಲ್ಲಿ ಸ್ವಲ್ಪ ಕರೆಕ್ಟಾಗಿ ಬಂದಿತ್ತು, ಅವಾಗ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೆ. ಹೆಂಗಿದೆ ಸ್ವಲ್ಪ ಮೇಲ್ಗಡೆ ಎತ್ಕೊಂಡ್ಬಿಡೋಣ ಇರಿ. ಐ ಥಿಂಕ್ ಇದು ಕರೆಕ್ಟಾಗಿ ಬರ್ತಿರ್ಬೋದು ಮೋಸ್ಟ್ಲಿ. ಟ್ರಾಫಿಕ್ ಶುರು ಇಲ್ಲಿಂದ. Hey, that's pretty good. ಹೆವಿ ಅಟೆನ್ಷನ್ ಸೀಕರ್ಗಳು ಸುತ್ತಮುತ್ತ ಎಲ್ಲ ಬಂದು ನೋಡ್ತಾ ಇರ್ತಾರೆ. ರೇಂಜು 134 ಕಿಲೋಮೀಟರ್, ಪರವಾಗಿಲ್ಲ, ಫ್ಯೂಯಲ್ ಇದೆ. ನಾನು ಲಾಸ್ಟ್ ಟೈಮೇ ಫುಲ್ ಟ್ಯಾಂಕ್ ಹಾಕ್ಸಿದ್ದೆ, ಅದು ವಿತಿನ್ ಸಿಟಿ ಅಷ್ಟೇ ಓಡಾಡಿದಲ್ವಾ. ಸೊ ಇಲ್ಲಿನ ಒಂದು 40 ಕಿಲೋಮೀಟರ್ ಇದೆ ಕನಕಪುರ. ಅಲ್ಲಿಗೆ ಹೋಗಿ ಬೆಳಿಗ್ಗೆನೇ ಎಲ್ಲ ಪೂಜೆ ಎಲ್ಲನೂ ಆಗಿರುತ್ತೆ, ತೇರೆಲ್ಲನೂ ಎಳ್ದಿರ್ತಾರೆ. ಐ ಥಿಂಕ್ 11 o'clock ಏನೋ ತೇರು ಎಳಿತಾರೆ ಅಂತ ಇತ್ತು. ಹೋಗಿ ಅಲ್ಲಿ ಆಂಜನೇಯ ಸ್ವಾಮಿ ಹತ್ರ ಆಶೀರ್ವಾದ ತೊಗೊಂಡು, ಹಾಗೆ ನಮ್ಮ ಅಮ್ಮ ಆಶೀರ್ವಾದ ತೊಗೊಂಡು ಬರೋಣ.
ಫಸ್ಟು ಸಿಟಿ ಎಕ್ಸಿಟ್ ಆಗಿಬಿಟ್ರೆ ಸಾಕು ಗುರು. ಬಟ್ ಏನಂದರೆ ಕನಕಪುರ ರೋಡಲ್ಲಿ ಯೂಶಲಿ ಟ್ರಾಫಿಕ್ ಇರುತ್ತೆ. ಬಟ್ ಇವತ್ತು ಮಂಗಳವಾರ ನೋಡೋಣ, ವೀಕ್ ಡೇಸಲ್ಲೂ ಹಂಗೆ ಇರುತ್ತೆ ಟ್ರಾಫಿಕ್ ಏನು ಅಂತ. ಸ್ವಲ್ಪ ಲೋವರ್ ಗೇರಲ್ಲಿ ಇರಬೇಕು. ಬಟ್ ಏನಂದರೆ ಲೋವರ್ ಗೇರಲ್ಲಿ ಇದ್ದರೆ ಹೆವಿ ಸೌಂಡ್ ಬರುತ್ತೆ. ಮಿಡ್ ರೇಂಜಲ್ಲೇ ಮೇಂಟೈನ್ ಮಾಡ್ತೀನಿ. ಯಪ್ಪ ಏನು ಶೆಕೆ ಗುರು, ಇಂಜಿನ್ ಹೀಟ್ಗೆ ಕಾಲೆಲ್ಲನೂ ಹೊಡಿತಾ ಇದೆ ಇಂಜಿನ್ ಹೀಟು. ಓಕೆ ಬನ್ನಿ ಫಸ್ಟ್ ಹೊಡೆದ್ಬಿಡೋಣ. ಓ ಓ ಓ ಆಂಟಿ ನೋಡದೇ ಇಲ್ವಲ್ಲ ಗುರು ವೆಹಿಕಲ್ ಬರೋದನ್ನ. ನೋಡಿ, ಒನ್ ಆಫ್ ದ ರೀಸನ್ ಎಷ್ಟೊಂದು ಜನ ಎಕ್ಸಾಸ್ಟ್ ಹಾಕ್ಸೋದು ಇದಕ್ಕೆ. ಅಟ್ಲೀಸ್ಟ್ ಸೌಂಡಲ್ಲಾದ್ರೂ ಸ್ವಲ್ಪ ಸ್ಟಾಪ್ ಆಗ್ತಾರೆ. ಸೌಂಡ್ ಕಮ್ಮಿ ಇತ್ತು ಅಂತಂದರೆ ಯಾರು ಕೇಳಿಸೋದು ಇಲ್ಲ, ಏನೂ ಇಲ್ಲ. ಸದ್ಯಕ್ಕೆ ಇವಾಗ ಡಿ ಬಿ ಕಿಲ್ಲರ್ ಹಾಕಿದ್ದೀನಿ. ಡಿ ಬಿ ಕಿಲ್ಲರು ಇಲ್ದಿರ ಸಿಟಿನೆಲ್ಲ ಓಡಾಡೋಕ್ಕಾಗಲ್ಲ. ಸುಮ್ಮನೆ ಯಾಕೆ ರಿಸ್ಕು. ಎಲ್ಲರೂ ಲಾಂಗ್ ರೈಡ್ ಹೋದಾಗ ಮಾತ್ರ ಸ್ವಲ್ಪ ಡಿ ಬಿ ಕಿಲ್ಲರ್ ಎತ್ತು ಆಟಾಡ್ತೀನಿ. ಇಲ್ಲೆಲ್ಲ ಓಡಾಡ್ಬೇಕಾದ್ರೆ ಡಿ ಬಿ ಕಿಲ್ಲರ್ ಹಾಕ್ಕೊಂಡೇ ಓಡಿಸೋದು. ಸಿ ಒಳ್ಳೆ ಮಜಾ ಗುರು. ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ನಾನು ಅಡ್ವೆಂಚರ್ ಸೆಗ್ಮೆಂಟಿಂದ ಈ ಸೂಪರ್ ಸ್ಪೋರ್ಟ್ಸ್ ಸೆಗ್ಮೆಂಟ್ ಬಂದಾದಮೇಲೆ ಏನೋ ಒಂಥರ ಡಿಫ್ರೆಂಟ್ ವೈಬು. ಹೆಂಗೋ ಬರ್ತೀರಾ ರೋಡ್ ಮಧ್ಯದಲ್ಲಿ ಹೆಂಗಂದ್ರೆ ಕ್ರಾಸ್ ಮಾಡ್ತಾವ್ರಲ್ಲ ಗುರು ಇವರು. ಸೊ ನೋಡಿ, ನಾನು ಸ್ವಲ್ಪ ಮೀಡಿಯಮ್ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ರೇಂಜ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಮೈಲೇಜ್ ಎಲ್ಲ ಸ್ವಲ್ಪ ಚೆನ್ನಾಗೇ ಬರುತ್ತೆ. ಸೋ ಫಾರ್ 15.5 ಆ್ಯಾವ್ರೇಜ್ ತೋರಿಸ್ತಾ ಇದೆ. ರೇಂಜು 199. ನೋಡಿ, ನಮ್ಮ ಮನೆಯಿಂದ ಹೊರಟಾಗ 120 ಏನೋ ರೇಂಜ್ ತೋರಿಸ್ತಾ ಇತ್ತು. ಇವಾಗ 199. ಬಿಕಾಸ್ ನಾನೇನು ಅಷ್ಟೊಂದೇನು ಚೆಸ್ತಾ ಇಲ್ಲ, ಜೊತೆಗೆ ಟ್ರಾಫಿಕ್ ಬೇರೆ ಇದೆಯಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ. ಈ ಕನಕಪುರ ರೋಡೆಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಒಂದು ರೇಂಜಿಗೆ ಅಲ್ಲಿ ಹಾರವಳ್ಳಿ ಹತ್ತತ್ರ ಎಲ್ಲ ಸಕ್ಕತ್ತಾಗಿದೆ. ಬಟ್ ಇದೆಲ್ಲ ಟೋಲ್ ಎಲ್ಲ ಮಾಡ್ತಿದ್ದಾರೆ. ಸೊ ಇದೆಲ್ಲ ರೆಡಿ ಮಾಡಿಬಿಟ್ರೆ ಇನ್ನೂ ಬೊಂಬಾಟಾಗಿರುತ್ತೆ. ನಮ್ಗೆ ಅವಾಗ ಏನು ಗೊತ್ತಾ, ನಮ್ಗೆ ಆ್ಯಕ್ಚುಲಿ ನಿಯರ್ ಬೈ ಅಂತಂದರೆ ಇದೆ ಕನಕಪುರ ರೋಡೇನೆ. ಇವಾಗ ಸದ್ಯಕ್ಕೆ ಎಲ್ಲ ನಾವೆಲ್ಲ ಹೈವೇ ರೈಡೆಲ್ಲ ಮಾಡಬೇಕು ಅಂತಂದರೆ ಒಂದು ಹೊಸಕೋಟೆ ಹೋಗಬೇಕು, ಇಲ್ಲ ಅಂತಂದರೆ ಹಾಸನ ಹೈವೇ, ಅದಿಲ್ಲ ಅಂತ ಅಂದರೆ ಈ ಕೃಷ್ಣಗಿರಿ ರೂಟು ಹೊಸೂರು. ಸೊ ಈ ರೂಟ್ ಏನಾದರೂ ಆಗಿಬಿಟ್ರೆ ಕನಕಪುರ ರೋಡು ಮಸ್ತ್ ಇರುತ್ತೆ. ಏನಿವೆ ಬೈಕರ್ಸ್ಗೆಲ್ಲ ಟೋಲ್ ಎಲ್ಲ ಕಟ್ಟಂಗಿಲ್ಲ. ಈ ಮೈಸೂರು ರೋಡ್ ಮಾಡಿದ್ರಲ್ಲ ಆ ಥರ ಮಾಡದೇ ಇದ್ರೆ ಸಾಕು ಗುರು, ಅಷ್ಟೇ. ನಾರ್ಮಲ್ ಮೇನ್ ರೋಡಲ್ಲೂ ಬಿಡಬೇಕು ಎಲ್ಲ ವೆಹಿಕಲ್ಲು. ಎಕ್ಸ್ಪ್ರೆಸ್ ಹೈವೇ ಅಂತೂ ಮಾಡಲ್ಲ ನಂಗೆ ಗೊತ್ತಿರೋಂಗೆ. ಟಕ್ಕೀನಾಗ್ಬಿಟ್ಟು ಓಡಿಸೋ ಮಜಾನೇ ನೆಕ್ಸ್ಟ್ ಲೆವೆಲ್ ಗೈಸ್. ಸದ್ಯಕ್ಕೆ ಏನು ಗೊತ್ತಾ, ಒಂದು 2 months ಅಡ್ಜಸ್ಟ್ ಆಗೋವರೆಗೂ, ಅಟ್ಲೀಸ್ಟ್ ಒಂದು 2000-3000 ಕಿಲೋಮೀಟರ್ ಅಡ್ಜಸ್ಟ್ ಮಾಡೋವರೆಗೂ ನಾನು ಎಕ್ಸ್ಟ್ರೀಮ್ ಹೈಪರ್ ರೈಡಿಂಗ್ ಎಲ್ಲನೂ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಯಾಕಂದರೆ ಗಾಡಿ ಜೊತೆ ಕಂಫರ್ಟಬಲ್ ಆಗಬೇಕು ನಾನು. ಇದರಲ್ಲಿ ಇರೋ ಬ್ರೇಕಿಂಗ್ ಟೈಮಿಂಗ್ ಏನು, ಇದ್ರದ್ದು ಆಕ್ಸಲರೇಷನ್ ಟೈಮಿಂಗ್ ಏನು, ಪ್ರತಿಯೊಂದು ತಿಳ್ಕೊಬೇಕು. ನಾವು ಗಾಡಿ ಓಡಿಸ್ಬೇಕಾದ್ರೆ ಬರೀ ಸ್ಪೆಸಿಫಿಕೇಷನ್ಸ್ ತಿಳ್ಕೊಂಡ್ರೆ ಸಾಲದು. ಇನ್ ಹ್ಯಾಂಡಲ್ಲಿ ನಮಗೆ ಪ್ರಾಕ್ಟಿಕಲಾಗಿ ಯಾವ ಥರ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕು. ಸೊ ಅದಕ್ಕೆ ನಾನು ಜಾಸ್ತಿ ಎಲ್ಲ ಚೆಚ್ಚಕ್ಕೆ ಹೋಗಲ್ಲ. ಎಲ್ಲಿ ಚೆಚ್ಚಬೇಕೋ, ಯಾವಾಗ ಚೆಚ್ಚಬೇಕೋ ಅಲ್ಲಿ ಚೆಚ್ಚೋಣ. ಓಕೆ. ಸೊ ನೆಕ್ಸ್ಟ್ ಇವಾಗ ನಾನು ಈ ಗಾಡಿ ಏನಕ್ಕೆ ತೊಗೊಂಡೆ ಅದೆಲ್ಲ ನಾನು ಹಿಂಗೆ ಸಪ್ರೇಟಾಗಿ ಬೇರೆ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾನು ಆಲ್ಮೋಸ್ಟ್ ನಾನು ಲಾಸ್ಟ್ 2-3 ವೀಡಿಯೋಸಲ್ಲಿ ಏನೇನು ಕಮೆಂಟ್ ಸೆಕ್ಷನಲ್ಲಿ ಏನೇನು ಬಂದಿದೆ ಆ ಕ್ವಶನ್ಸ್ಗಳೆಲ್ಲನೇ ಎತ್ಕೊಂಡು ನಾನು ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಸೊ ನಿಮಗೂ ಏನಾದ್ರು ಕ್ವಶನ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇನ್ನೊಂದೇನೆ, ನಾನು ಸ್ವಲ್ಪ ಸ್ಪೀಡ್ ಪಿಕಪ್ ಮಾಡಬೇಕಾದ್ರೂ ನಾನು ಲೋವರ್ RPM ಅಲ್ಲೆಲ್ಲನೂ ಸ್ಪೀಡ್ ಪಿಕಪ್ ಮಾಡ್ತಾಯಿಲ್ಲ. ಯಾಕಂದರೆ ಆ ಥರ ಎಲ್ಲ ಮಾಡಿದ್ರೆ ರೆಡ್ ಲೈನ್ ಎಲ್ಲ ಹೊಡ್ಕೊಂಡು ಹೋದರೆ ಹೆವಿ ಆಕ್ಸಲರೇಷನ್ನು, ಬ್ರೂಟಲ್ ಆಕ್ಸಲರೇಷನ್ ಇರೋದು. ಸೊ ಅದಕ್ಕೆ ನಾನು ಯೂಶಲಿ ಹೈಯರ್ ಗೇರ್ಸಲ್ಲೇ ನಾನು ಸ್ಪೀಡ್ನ ಪಿಕಪ್ ಮಾಡೋದು. ಸೊ ಅವಾಗೇನಾಗುತ್ತೆ ಅಂತಂದರೆ ಆ ಟೈಮಿಂಗ್ ಇದೆಲ್ಲ ಡಿಸ್ಟೆನ್ಸು ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಕಮ್ಮಿ ಗೇರಲ್ಲಿ ಇರ್ಬೇಕಾದ್ರೆ ನಾನು ಆಕ್ಸಲೇಷನ್ ಮಾಡಿದ್ರೆ 3rd ಗೇರಲ್ಲೇ 160 ಹೊಡೆದ್ಬಿಡುತ್ತೆ. ಫೈನಲಿ ಮೈ ಫಸ್ಟ್ 200 ಆನ್ ದಿಸ್ ಬೈಕ್. ಈ ಬೈಕಲ್ಲಿ ಯಾವತ್ತೂ 200 ಟಚ್ ಮಾಡಿರಲಿಲ್ಲ. ಸೊ ಇವಾಗ ಫೈನಲಿ 200 ಟಚ್ ಮಾಡಿದೆ. ಸೊ ರೋಡ್ ಚೆನ್ನಾಗಿತ್ತು, ಸ್ಟ್ರೈಟ್ ಒಂದೇ ರೋಡ್ ಇತ್ತಲ್ಲ, ಅದಕ್ಕೆ ಜಸ್ಟು ಟ್ರೈ ಮಾಡಿದೆ. ಇದೇ ನಾನು ಪ್ರಾಪರಾಗಿ ಗೇರ್ ಶಿಫ್ಟಿಂಗ್ ಎಲ್ಲ ಮಾಡಿ ಟಾಪ್ ಸ್ಪೀಡೆಲ್ಲೂ ಚೆಕ್ ಮಾಡಿಲ್ಲ, ಜಸ್ಟ್ ಒಂದು ಸ್ಟ್ರೆಚ್ ಹೊಡೆದಿದ್ದು ಅಷ್ಟೇ. ಏನೋ ಒಂದು ಖುಷಿ ಗುರು, 200 ನೋಡೋನಲ್ಲ ಈ ಬೈಕಲ್ಲಿ ಫಸ್ಟ್ ಟೈಮು. ಸೊ ಇದ್ರದ್ದು ನಂಗೆ ಗೊತ್ತಿರೋಂಗೆ ಟಾಪ್ ಸ್ಪೀಡ್ ಅಂತ ಅಂದರೆ ಒಂದು 250-260 ಎಲ್ಲನೂ ಹೋಗುತ್ತೆ ಆರಾಮಾಗಿ. ಬಟ್ ಏನಂದರೆ ಅದೇ ಥರನೇ ರೋಡೂ ಇರಬೇಕು. ಎಲ್ಲ ರೋಡಲ್ಲೂ ಈ ಥರ ಎಲ್ಲ ಟಾಪ್ ಸ್ಪೀಡಲ್ಲೂ ಚೆಕ್ ಮಾಡೋಕ್ಕಾಗಲ್ಲ. ನೋಡಿ ಇದೇನೆ ಮಲ್ಕೊಂಬಿಟ್ಟಿದೆ. ಸೊ ಇದೆ ನಮ್ಮೂರು ತಪ್ಪಗನಹಳ್ಳಿ. ಆ್ಯಂಡ್ ಅಲ್ಲಿ ಮುಂದೆ ಏನಿದೆ ದೇವಸ್ಥಾನ,
ಇದು ನಮ್ಮ ಅಂಜನಾಪುರ. ಏನು ವೆಹಿಕಲ್ ಬಿಡ್ತಾರ ಗುರು, ಹಿಂಗೆ ಒಳಗಡೆ ಹೋಗೋದಕ್ಕೆ ಮನೆ ಹತ್ರ ಹೋಗಬೇಕು. ಎಲ್ಲ ಪಾರ್ಕಿಂಗ್ ಎಲ್ಲ ಫುಲ್ ಆಗೋ ಥರ ಇದೆ. ಈ ಇದರಲ್ಲಿ ಎಲ್ಲಪ್ಪ ಹೋಗೋದು? ಓ ಕಾಲು ಆಗಲ್ಲ, ಒಳಗಡೆ ಇಟ್ಬಿಡ್ಬೇಕು ಹಂಗಾದ್ರೆ ಗಾಡಿ. ಸ್ವಲ್ಪ ಹಿಂದಕ್ಕೆ ಹೋಗ್ಬಿಡಿ. ಹೈ ಎಲ್ಲ ನೋಡ್ತಾವ್ರೆ ಏನು ಗುರು ಇದು ಅಂತ ತಂದ್ಬಿಟ್ಟು. ಸೊ ರೋಡೆಲ್ಲ ಫುಲ್ ಕಂಪ್ಲೀಟಾಗಿ ಬ್ಲಾಕ್ ಆಗಿಬಿಟ್ಟಿದೆ. ಸ್ವಲ್ಪ ಆದಷ್ಟು ಒಳಗಡೆ ಹಾಕ್ಬಿಡೋಣ ನೀರು. ಥ್ಯಾಂಕ್ ಯು ಬ್ರೋ. ಹಾಕ್ಬಿಟ್ಟಿದ್ದೀರಾ? ಹಾಂ, ಡಿ ಬಿ ಕಿಲ್ಲರ್ ಹಾಕಿದ್ದೀನಿ. ಹಾಂ, ಡಿ ಬಿ ಕಿಲ್ಲರ್ ತೆಗೆದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಹಾಂ, ಇಲ್ಲಿ ಮೋಹನ್ ಜಯಣ್ಣ, ಹೌದು, ಕವಾಸಕಿ. ಹಾಂ, 6R. ಅಲ್ಲೇ ಮನೆ ಹತ್ರ ಹಾಕ್ತೀನಿ ಬಾ. ಹ್ಞೂ ಹಾಂ, ಹಾಕೋಣ ಬಾ. ಇವಾಗ ಬರ್ತಿದ್ಯಾ ನೋಡು, ರೆಕಾರ್ಡ್ ಆಗ್ತಿದ್ಯಾ ನೀನು? ಹಾಂ, ಹಿಂದೆ ಆಗಲ್ಲ, ಒಂದೇ ಸೀಟು. ಬರೀ ಇಲ್ಲೇ ಹಾಕ್ತೀನಿ. ಹುಷಾರ, ಬೇಗ ತಗೊಬೇಕು. ಸಾಕು, ನನ್ನ ಫೋಟೋ ಬೈಕ್ ಜೊತೆ ಇದ್ರೆ ಸಾಕು. ಹಾಂ, ಓಕೆ, ಮನೆ ಹತ್ರ ಬಂದೆ, ಆಮೇಲೆ ಸಿಗ್ತೀನಿ ರೀ ಗೈಸ್. ಓಕೆ, ಸೊ ನಾಮೆಲ್ಲ ಹಾಕೊಂಡು ಇವಾಗ ನೆಕ್ಸ್ಟ್ ದರ್ಶನಕ್ಕೆ ಹೋಗ್ತಾ ಇದೀವಿ. ಇದೆಲ್ಲ ಇರೋರೆಲ್ಲ ನನ್ನ ಕಜಿನ್, ನಮ್ಮ ಅಪ್ಪಿ, ಅಯ್ಯನಪ್ಪಿ, ನಮ್ಮ ಮುತ್ತು, ನಮ್ಮ ಅಮ್ಮು, ನಮ್ಮ ಪೂಜಾ ಎಲ್ಲ ಇದ್ದಾರೆ. ಬಾ ಬರೀ. ಬೆಳಿಗ್ಗೆ ಆಕ್ಚುಲಿ ಬಂದಿದ್ರೆ ಇದು ತೇರೆಲ್ಲ ಎಳಿತಾ ಇದ್ರು, ಬಟ್ ತೇರೆಲ್ಲ ಎಳ್ದಾಗಿದೆ. ಸೊ ಆ ಕಡೆ ದೇವಸ್ಥಾನ ಇದೆ, ಅಲ್ಲೆಲ್ಲ ನಮ್ಮ ಆನ್ಸಿಸ್ಟರ್ಸ್ ಇದ್ದಾರೆ. ಸೊ ಹಂಗೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಮ್ಮ ಹತ್ರ ಪೂಜೆ ಮಾಡ್ಕೊಂಡು ಬರೋಣ. ನಮ್ಮ ಮನೆ ಹೆಣ್ಮಕ್ಳೆಲ್ಲ ಇವಾಗ ಶಾಪಿಂಗ್ ಮಾಡ್ತಾವ್ರೆ. ಆಯ್ತೇನಮ್ಮ ಶಾಪಿಂಗು? ಮಾಡ್ರಿ ಬೇಗ. ಓಕೆ, ಸೊ ಜಾತ್ರೆ ಎಲ್ಲ ಇನ್ನೂ ನಡೀತಾ ಇದೆ. ಇವಾಗ ಮೆರವಣಿಗೆ ಎಲ್ಲ ನಡೆಯುತ್ತೆ. ನಾವು ಇವಾಗ ಬೆಂಗಳೂರಿಗೆ ರಿಟರ್ನ್ ಆಗ್ತಾ ಇದ್ದೀನಿ. ಸೊ ಇದು ಮೇಯ್ನ್ಲಿ ನಮ್ಮ ಅಜ್ಜಿ ತಾತ ಮನೆ ಇಲ್ಲೇ ಇರೋದು. ಸರಿ, ಬಾಯ್. ಸೊ ಲೆಫ್ಟ್ ಸೈಡ್ ಏನಿದೆ ಇದೇ ದೇವಸ್ಥಾನ, ತೊಪ್ಪಂಗಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು ತುಂಬಾನೇ ಫೇಮಸ್. ಆಲ್ಮೋಸ್ಟ್ TV 9 ಬಂದಿದೆ. ಸೊ ಇವಾಗ ನೈಟ್ ಹೊತ್ತು ಮೆರವಣಿಗೆ ಎಲ್ಲ ನಡೆಯುತ್ತೆ, ಅಲ್ಲೆಲ್ಲ ರೆಡಿ ಆಗ್ತಾ ಇದೆ ಮೆರವಣಿಗೆಗೆ. ಸೊ ನಾನು ಮಧ್ಯಾಹ್ನ ತೋರಿಸಿದ್ಕಿಂತ ಇವಾಗ ಈವ್ನಿಂಗ್ ಹೊತ್ತೇನೆ ಆ್ಯಕ್ಚುಲಿ ಸಕ್ಕದಾಗಿರುತ್ತೆ. ಊರೆಲ್ಲ ಲೈಟಿಂಗ್ ಹಾಕಿ ಎಲ್ಲ ಜೋರಾಗಿ ಮೆರವಣಿಗೆ ಎಲ್ಲ ಮಾಡ್ತಾರೆ. ಬಟ್ ಯೂಶ್ವಲಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇರಬೇಕಾದ್ರೆ ಸಕ್ಕತ್ ಗ್ರ್ಯಾಂಡಾಗಿ ನಡೀತಾ ಇತ್ತು ಜಾತ್ರೆ. ಆ ಕಡೆ ಡ್ರಾಮಾ ಎಲ್ಲನೂ ಮಾಡಿಸ್ತಾಯಿದ್ರು. ನೈಟ್ ಎಲ್ಲ ಕೂತ್ಕೊಂಡು ಡ್ರಾಮಾ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಒಳ್ಳೆ ಟೈಮ್ ಪಾಸ್ ಆಗ್ತಿತ್ತು ಕಸಿನ್ಸ್ ಎಲ್ಲ ಜೊತೆ. ಓಕೆ, ಜೈ ಶ್ರೀರಾಮ್. ಓಕೆ, ಚೆನ್ನಾಗಿತ್ತು ಗೈಸ್ ಜಾತ್ರೆ ಎಲ್ಲ. ಇವಾಗ ರಿಟರ್ನ್ ವಾಪಸ್ ಬೆಂಗಳೂರು. ಮನೆಗೆ ಹೋಗಿ ಬೇಜಾರಾಗುತ್ತೆ ಇಲ್ಲೆಲ್ಲ ಕಸಿನ್ಸ್ ಎಲ್ಲ ಬಿಟ್ಬಿಟ್ಟು, ಬಟ್ ನೋ ಆಪ್ಷನ್, ನಾಳೆ ಕೆಲಸ ಇದೆ. ಸೊ ರಿಟರ್ನ್ ಆಗಲೇಬೇಕು. ಸೊ ಇಲ್ಲೇನೋ ನಮ್ಮ ಕನಕಪುರಕ್ಕೆ ಬಂದರೆ ನನಗೆ ಆಲ್ವೇಸ್ ನನಗೆ ಒಂಥರ ತುಂಬ ಹೋಮ್ಲಿ ಫೀಲ್ ಆಗುತ್ತೆ. ಬಿಕಾಸ್ ಇದು ನಮ್ಮ ಅಜ್ಜಿ ತಾತನ ಮನೆ, ಅಂದರೆ ನಮ್ಮ ಅಮ್ಮ ಮನೆ. ಸೊ ನನಗೆ ಇಲ್ಲೊಂಥರ ಸ್ವಲ್ಪ ಪರ್ಸ್ನಲಿ ತುಂಬಾ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಇದೆ. ಅದಾದಮೇಲೆ ಮತ್ತೆ ನನ್ನ ಕಸಿನ್ಸ್ಗಳೆಲ್ಲನೂ ಬಂದಿದ್ರು. ಒಂಥರ ಖುಷಿ ಇರುತ್ತೆ ಕಸಿನ್ಸ್ಗಳೆಲ್ಲ ಸೇರಿಕೊಂಡು. ಕನಕಪುರದಲ್ಲಿ ಎಸ್ಪೆಷಲಿ ಏನಂತಂದರೆ ಈವ್ನಿಂಗ್ ಆಯಿತು ಅಂತಂದರೆ ಹೋಗಿ ವಾಸು ಹೋಟ್ಲಲ್ಲಿ ದೋಸೆ ತಿನ್ಕೊಂಡು ಚಾಟ್ಸ್ ಎಲ್ಲ ತಿನ್ಕೊಂಡು ಒಂಥರ ಮಸ್ತ್ ಮಜಾ ಇರುತ್ತೆ ಗುರು, ಖುಷಿ ಆಗುತ್ತೆ. ಎಸ್ಪೆಷಲಿ ಇವತ್ತು ಜಾತ್ರೆ ದಿನ ನಮ್ಮ ಬೀಚ್ನ ತೊಗೊಂಬಂದು ಇಲ್ಲೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊಡ್ತಿರೋದು ಒಂಥರ ನೆಮ್ಮದಿ. ಇವಾಗ ಮನ್ಸಿಗೆ ಸಮಾಧಾನ.
ನೆಕ್ಸ್ಟ್ ಇವಾಗ ಈ ವೀಕೆಂಡಲ್ಲಿ ಒಂದು ರೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ನಾನು ನಮ್ಮ ಹರ್ಷ ನಮ್ಮ ಅಂಕಿ ಎಲ್ಲರೂ. ಸೊ ಅದನ್ನೆಲ್ಲ ನೀವು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡ್ತೀರಾ, ಎಲ್ಲಿಗೆ ರೈಡ್ ಮಾಡ್ತೀವಿ ಅಂತಂದ್ಬಿಟ್ಟು. ಫುಲ್ಲು ಹಾವಳಿ ಇರುತ್ತೆ. ಸೊ ಗಾಡಿ ತೊಗೊಂಡಿದ್ದು ಸ್ವಲ್ಪ ಇನಿಷಿಯಲ್ ಡೇಸ್ ಸ್ವಲ್ಪ ರಿಚುವಲ್ಸು ಪೂಜೆ ಅದು ಇದೆಲ್ಲ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಸ್ಲೋ ಡೌನ್ ಮಾಡ್ತಾಯಿದ್ದೀನಿ. ಏನು ಬೆಂಕಿ ವ್ಲಾಗ್ಸ್ಗಳು ಬರೋ ಪ್ಲ್ಯಾನ್ಸ್ಗಳೆಲ್ಲನೂ ಆಲ್ರೆಡಿ ಲೈನ್ ಅಪ್ ಆಗಿದೆ, ಅದೆಲ್ಲ ಬರುತ್ತೆ ಗಾಯ್ಸ್, ಸ್ವಲ್ಪ ಪೇಷನ್ಸಿಂದ ಇರಿ. ಓಕೆ ಗಾಯ್ಸ್, ಇವಾಗ ಮನೆಗೆ ಹೊಡ್ತೀನಿ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಆ್ಯಂಡ್ ಆದಷ್ಟು ಶೇರ್ ಮಾಡಿರಿ. ಆ್ಯಂಡ್ ನಮ್ಮ ಚಾನಲ್ಗೆ ಹೊಸಬರಾಗಿರಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶ್ವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಸಿಯಾ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.